ವಿದ್ಯಾರ್ಥಿಗಳೇ, ಇನ್ನು ಇತ್ತೀಚಿನ ನಮ್ಮ ಜನಪದ ಸಾಹಿತ್ಯದ ಪ್ರತಿನಿಧಿಯಾಗಿ ಒಂದು ಕವನವನ್ನು ನೋಡೋಣ. ಅದು ಶಿಶು ಮಕ್ಕಳಿಗೆ ಒಲಿದ ಮಾದೇವ ಅನ್ನುವಂಥದ್ದು. ಶಿಶು ಮಕ್ಕಳಿಗೆ ಒಲಿದ ಮಾದೇವ. ಸಣ್ಣ ಮಕ್ಕಳಿಗೆ ಮಹಾದೇವ ಒಲಿತಾನೆ, ದೇವರು ಒಲಿತಾನೆ ಅಂತಂದರೆ ದೇವರು ಯಾವ ರೀತಿ ಈ ಮಕ್ಕಳನ್ನು ಮೆಚ್ಚಿಕೊಂಡ ಅನ್ನುವಂಥ ಒಂದು ವಿಶಿಷ್ಟತೆಯನ್ನು ಪ್ರಸ್ತುತ ಈ ಜಾನಪದ ಪದ್ಯದೊಳಗೆ ನಾವು ನೋಡ್ತಾ ಇದ್ದೀವಿ. ಮೊದಲು ಜಾನಪದ ಸಾಹಿತ್ಯ ಅಂದ್ರೇನು ಅನ್ನುವಂಥದ್ದನ್ನು ನೋಡೋಣ. ಜನರಿಂದ ರಚನೆಯಾದಂಥ ಸಾಹಿತ್ಯವೇ ಜನಪದ ಸಾಹಿತ್ಯ. ಹಾಗಾದರೆ ಆ ಜನ ಯಾರು ಅನ್ನುವಂಥ ಒಂದು ಪ್ರಶ್ನೆ. ಆ ಜನ ಯಾರು ಅಂತಂದರೆ ಎಲ್ಲರೂ, ವಿಶೇಷವಾಗಿ ಓದು ಬರಹ ಬಾರದ ನಿರಕ್ಷರಸ್ಥ ಜನರು ರಚಿಸಿದಂಥ ಸಾಹಿತ್ಯ ಜನಪದ ಸಾಹಿತ್ಯ ಅಂತೇಕಾರ ನಾವು ಕರಿತೇವೆ. ಇಲ್ಲಿ ಅಜ್ಞಾತರು ರಚಿಸಿದ ಅಮರ ಸಾಹಿತ್ಯವೇ ಜನಪದ ಸಾಹಿತ್ಯ ಅನ್ನುವಂಥ ಒಂದು ಮಾತನ್ನು ಜನಪದ ಸಾಹಿತ್ಯ ಪಡ್ಕೊಂಡಿದೆ. ಜಾನಪದ ನೋಡ್ರಿ, ಈ ಜನರು ರಚಿಸಿದ ಪದ ಇದೇನಾಯಿತು, ಇದು ಸಾರ್ವಕಾಲಿಕ ಸತ್ಯವಾಗಿ ಬಂತು ಮತ್ತು ಸಹಜವಾಗಿ ರಚನೆ ಮಾಡಿದರು. ಇವನ ಪ್ರಶಸ್ತಿ ಪುರಸ್ಕಾರಗಳಿಗೆ ನಾವು ಇದನ್ನು ಬರೆದ್ರೆ ನಮಗೆ ಜನ ಮೆಚ್ಚಲಿ ಅಂತ ಬರೆದವರಲ್ಲ. ಅವರು ತಮ್ಮ ದೈನಂದಿನ ಬದುಕಿನಲ್ಲಿ ಕಂಡಂಥ ಸುಖ, ದುಃಖ, ನೋವು, ನಲಿವು, ದುಗುಡ, ದುಮ್ಮಾನಗಳನ್ನು ತಮ್ಮ ಅನುಭವದ ಮೂಲಕವಾಗಿ ವಿಚಾರಿಸಿ ಇವುಗಳಿಗೆ ಶಬ್ದದ ರೂಪವಾಗಿ ಹೊರಹಾಕಿದರು. ಅದಕ್ಕೆ ತಮ್ಮ ಮನಸ್ಸು ತುಂಬಿ ಬಂದಾಗ ತಮ್ಮ ಭಾವನೆಗಳಿಗೆ ಶಬ್ದವನ್ನು ಕೊಟ್ಟಾಗ ಇದು ಜಾನಪದ ಸಾಹಿತ್ಯವಾಗಿ ಹೊರಹೊಮ್ಮಿತು. ಅದಕ್ಕೆ ಇಲ್ಲಿ ತಂದೆ, ತಾಯಿ, ಮಕ್ಕಳು, ಹೌದಾ, ಸಂಸಾರ, ನೆರೆಹೊರೆಯವರು, ಸುಖ, ದುಃಖ, ದೇವರು, ದಯೆ, ಧರ್ಮ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಾನಪದ ಎಲ್ಲ ರೀತಿಯೊಳಗೆ ಇವತ್ತು ಜಾನಪದ ಆ ಒಂದು ನುಡಿಗಳನ್ನು ರಚನೆಯಾದಂಥದ್ದನ್ನು ನಾವು ನೋಡ್ತೇವೆ. ಮೊದಲು ಶಿಷ್ಟ ಸಾಹಿತ್ಯ ಇದನ್ನು ದೂರ ಮಾಡಿತ್ತು. ಆದರೆ ಇತ್ತೀಚೆಗೆ ಜನಪದ ಸಹಜವಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಂಡಿದ್ದರಿಂದ, ಎಲ್ಲರಿಗೂ ಸಹಜವಾಗಿ ಅರ್ಥವಾಗುವುದರಿಂದ ಜಾನಪದ ಇವತ್ತು ಸಾಕಷ್ಟು ಜನಪ್ರಿಯತೆಯನ್ನು, ಪ್ರಸಿದ್ಧಿಯನ್ನು ಪಡೆದಿದೆ. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಇತ್ತೀಚೆಗೆ ಜಾನಪದ ವಿಶ್ವವಿದ್ಯಾಲಯವನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಮೇಲಾಗಿ ಈಗ ನಮಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ 8ನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ನಮ್ಮ ಈ ಜಾನಪದ ಕ್ಷೇತ್ರದೊಳಗೆ, ಸಾಹಿತ್ಯದೊಳಗೆ ಸಾಕಷ್ಟು ಕೃಷಿಯನ್ನು, ಸೇವೆಯನ್ನು ಮಾಡಿದಂಥ ಒಬ್ಬ ಸಾಹಿತಿ ಅನ್ನುವಂಥ ಮಾತನ್ನು ನಮ್ಗೆ ಗೊತ್ತಾಗ್ತತಿ. ಈಗ ಜಾನಪದ ಸಾಹಿತ್ಯ ನಾವು ಇಲ್ಲಿ ಹೇಳ್ಬೋದು. ಜಾನಪದ ಎಂಬ ಪದವನ್ನು ಮೊದಲನೇದಾಗಿ ನಮಗೆ ತೋರಿಸ್ತವ್ರು ಅಂತಂದ್ರೆ ಡಾಕ್ಟರ್ ಹಾರೋಗದ್ದೆ ಮಾಣಪ್ಪ ನಾಯಕ ಹಾಮಾನ ಅನ್ನುವಂಥ ಒಬ್ಬ ಶ್ರೇಷ್ಠ ಕನ್ನಡದ ಸಾಹಿತಿ ಜಾನಪದ ಅನ್ನುವಂಥ ಒಂದು ಪದವನ್ನು ಬಳಸಿದ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಅದಕ್ಕೆ ಇಲ್ಲಿ ಯಾವ ರೀತಿ ಒಬ್ಬ ಸಹಜವಾದಂಥ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅವನ್ನ ಹೆಂಗೆ ಎದುರಿಸ್ಕೊಳ್ತಾನೆ, ಹೆಂಗೆ ನೋಡ್ತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾನೆ. ಇಂಥ ಈ ಜಾನಪದ ಗೀತೆಗಳನ್ನು, ಜಾನಪದಗಳನ್ನು ಇವತ್ತು ಅನೇಕ ಸಾಹಿತಿಗಳು ಅದನ್ನು ಸಂಪಾದನೆ ಮಾಡತ್ತಾರೆ. ದೇಶಂ ಪರಮಶಿವಯ್ಯ ಅನ್ನುವಂಥವ್ರು, ಹೀಗೆ ಅನೇಕರು ಇದನ್ನೇನು ಮಾಡತ್ತಾರಪ್ಪ ಅಂತಂದ್ರೆ ಸಂಗ್ರಹ ಮಾಡತ್ತಾರು, ಸಂಪಾದನೆ ಮಾಡತ್ತಾರು. ಯಾಕಂದ್ರೆ ಇವನ್ನೆಲ್ಲ ಅವರು ಈಗ ನೋಡ್ರಿ, ಬಿಸು ಕಲ್ಲಿನ ಪದ, ಕೊಟ್ಟೋ ಪದ, ಹೊಲ್ದಾಗ ಕೆಲಸ ಮಾಡೋ ಪದ, ಹಂತಿ ಹೊಡೆಯಾಗಿನ ಪದ, ಮಗು ಹೆಸರಿಡೋ ಪದ, ಸೋಬಾನ್ ಪದಗಳು, ಬಳಿ ಇಡಿಸುವ ಪದಗಳು, ಹೌದಿಲ್ರಿ, ಮದುವೆಯಾಗ ಹಾಡುವಂಥ ಪದಗಳು, ಇವನ್ನೆಲ್ಲ ಏನದ ಅವ್ರು ಯಾರೂ ಬರೆದು ಇಟ್ಟಿಲ್ಲ. ಅವರು ತಮ್ಮ ಸ್ವಸುಖಕ್ಕಾಗಿ ತಮ್ಮ ಮನಸ್ಸು ತುಂಬಿ ಬಂದಾಗ ಹಾಡಿದ್ರವ. ಈಗ ಮತ್ತು ತಮ್ಮ ಏನಾಗೈತಿ, ಈ ಸಂಗೀತ ಅನ್ನುವಂಥದ್ದು ಏನಾಕತ್ತಪ್ಪ ಅಂತಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡ್ತದೆ, ಒಂದು ಹುರುಪು ಕೊಡ್ತದೆ, ಒಂದು ಚೈತನ್ಯ ಕೊಡ್ತದೆ, ಹೌದಾ. ಅದಕ್ಕೆ ಈ ಹಾಡು ಹಾಡ್ಕೊತ ಕೆಲಸ ಮಾಡ್ಕೊತ ಹೋದ್ರೆ ಈ ಹಾಡಿನ ಒಂದು ಗುಂಗಿನೊಳಗೆ ಕೆಲಸ ಆದಿದ್ದ ಗೊತ್ತಾಗೋದಿಲ್ಲ, ಮೈಗೆ ದಣಿವು ಬೇಸರ ಗೊತ್ತಾಗೋದಿಲ್ಲ. ಹಿಂಗೆ ಹಾಡಿದಂತ ಈಗ ನೋಡ್ರಿ, ಹೊಲ್ದಾಗ ಕೆಲಸ ಮಾಡೋರು ಹಾಡು ಅನ್ಕೋಂತ ಹಾಡ್ತಿರ್ತಾರೆ ನೋಡ್ರಿ. ಅವರು ಅವಾಗ ಏನಾಯ್ತು, ಅದನ್ನ ಯಾರು ಬರೀತಾರೇನು? ಬರೋದಿಲ್ರಿ, ಅಲ್ಲೇ ಅವ್ರೇನು ಆಶು ಕವಿಗಳಾಗ್ತಾರ್ರಿ. ಆವಾಗ ಸ್ವಂತ ಆಗಿನ ಕಾಲಕ್ಕನ ಒಂದು ಹಾಡು ಕಟ್ಟಿ ಏನೋ ಒಂದು ಅರ್ಥ ಮಾಡ್ಕೊಂಡು ಅವ್ರು ಹಾಡಿ ಬಿಡ್ತಾರೆ. ಹಿಂಗೆ ಈ
ಜಾನಪದ ಸಾಹಿತ್ಯ ಹುಟ್ಟಿದ್ದು. ಇವನನ್ನು ಇತ್ತೀಚೆಗೆ ಅದರೊಳಗೆ ಏನು ತಿರುಳೈತಿ ಅನ್ನೋದನ್ನು ಮನಗಂಡ ಇದು ನಮಗೆ ಅವಶ್ಯ ಅನ್ನೋ ಅಂತ ತಿಳಿದು ಇದನ್ನು ನಾವು ಸಂಗ್ರಹ ಮಾಡಕತ್ತಿದ್ದೀವಿ. ಆ ರೀತಿ ಇಲ್ಲಿ ಸಂಗ್ರಹ ಮಾಡಿದಂಥ ವಿಚಾರದೊಳಗೆ ಡಾಕ್ಟರ್ PK ರಾಜಶೇಖರ ಜಾನಪದ ತಜ್ಞ ಆಗಿ ಇದನ್ನು ಸಂಗ್ರಹ ಮಾಡಿದ್ದಾರೆ. ಪ್ರಸ್ತುತ ಮಲಯ ಮಹದೇಶ್ವರ ಮಹಾಕಾವ್ಯದಲ್ಲಿ ಬರುವ ಒಂದಷ್ಟು ಪದಗಳನ್ನು ಇಲ್ಲಿ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎನ್ನುವಂಥ ಒಂದು ಈ ಜಾನಪದದಲ್ಲಿ ನಾವು ಇಲ್ಲಿ ನೋಡ್ಬೇಕಾಗೈತಿ. ಯಾಕಂದ್ರೆ ಇಲ್ಲಿ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಮತ್ತು ಬಿಲ್ಲಯ್ಯರನ್ನು ಮಾದೇಶ್ವರ ತನ್ನ ಶಿಶು ಮಕ್ಕಳನ್ನಾಗಿ ಮಾಡಿಕೊಳ್ತಾನೆ ದೇವರು. ನೋಡ್ರಿ, ಇದಕ್ಕೆ ಪೂರಕವಾಗಿ ಈಗಾಗಲೇ ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವ ಮಹಾಕವಿ ಹರಿಹರನ ಕಾವ್ಯವನ್ನು ನಾವು ನೋಡ್ಕೊಂಡಿದ್ದೇವೆ. ಇಲ್ಲಿ ಆ ಮಾದಾರ ಚೆನ್ನಯ್ಯನನ್ನು ಶಿವ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹೇಗೆ? ಹೌದಾ, ಆತನ ಭಕ್ತಿಗೆ ಮೆಚ್ಕೊಂಡ ಶಿವ ಆತನನ್ನು ಕರ್ಕೊಂಡು ಹೋದ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ. ಹಿಂಗೆ ಅದೇ ರೀತಿಯೊಳಗೆ ಶಿವ ತನ್ನನ್ನು ಕುರಿತು ಯಾರು ಶ್ರೇಷ್ಠ ಭಕ್ತಿ ಮಾಡ್ತಾರಲ್ಲ ಅವರನ್ನು ಬಿಡುವುದಿಲ್ಲ, ಅವರನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಒಂದು ವಿಚಾರವು ಕೂಡ ಪ್ರಸ್ತುತ ಈ ಕವನದಲ್ಲಿಯೂ ಈ ಕಾವ್ಯದಲ್ಲಿಯೂ ಕೂಡ ನಾವಿಲ್ಲಿ ನೋಡೋರಿದ್ದೇವೆ. ಅದಕ್ಕೆ ಶಿಶು ಮಕ್ಕಳಿಗೆ ಒಲಿದ ಮಾದೇವ ಅನ್ನುವಂಥ ಒಂದು ಈ ಕಾವ್ಯವನ್ನು ನೋಡೋಣ. ಇಲ್ಲಿ ಲಿಂಗ ಲಿಂಗ ಎನ್ನುವರು ನಿಮ್ಮ ಲಿಂಗವ್ಯಾರು ಬಲ್ಲಾರು. ಸ್ವಲ್ಲು ಅಂತಂದರೆ ಮಾತು, ಹೌದಿಲ್ರಿ? ಸ್ವಲ್ಲು ಅಂತಂದ್ರೇನ ಮಾತು. ಇಲ್ಲಿ ಹೇಳ್ತಾನೆ ದೇವರನ್ನ ಲಿಂಗ, ಹೌದಿಲ್ರಿ? ಲಿಂಗದ ರೂಪದೊಳಗೆ ನಾವೇನು ಮಾಡ್ತೀವಿ? ಇದೇನು ಜಗದ್ಭರಿತವಾಗಿದೆ. ಈ ಲಿಂಗ ರೂಪದೊಳಗೆ ನಾವೇನು ಮಾಡ್ತಾ ಇದ್ದೀವಿ? ಇವಾಗ ಪರಶಿವನನ್ನ ದೇವರನ್ನ ಕಾಣ್ತಾ ಇದ್ದೇವೆ, ಹೌದಾ? ಇಲ್ಲಿ ನಿರಾಕಾರ ಸ್ವರೂಪಿಯಾದಂಥ ಸರ್ವವ್ಯಾಪಕನಾದಂಥ ಈ ಶಿವನನ್ನು, ಮಹಾದೇವನನ್ನು ಸಾಂಕೇತಿಕವಾಗಿ ನಮ್ಮ ಒಂದು ಪ್ರತಿಮೆಯ ಒಂದು ರೂಪದಲ್ಲಿ ನಾವು ಲಿಂಗದೊಳಗೆ ನೋಡ್ತಾ ಇದ್ದೀವಿ. ನಿಮ್ಮ ಲಿಂಗ ಯಾರು ಬಲ್ಲಾರು, ಅದಕ್ಕೆ ಈ ದೇವರ ಮಹಿಮೆಯನ್ನು ಯಾರು ಬಲ್ಲಾರು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದೆ. ಮೂಡಲ ಮನೆಯಲ್ಲಿ ಮಾದೇವ ಏಗದಲ್ಲಿ ತಾವು ಹೊರಗವರೆ. ಮೂಡಲ ದಿಕ್ಕು ಪೂರ್ವ ದಿಕ್ಕದಲ್ಲಿ, ಹೌದಿಲ್ರಿ? ಮಾದೇವ ಏಗದಲ್ಲಿ ಯೋಗದೊಳಗೆ, ಹೊರಗವರೆ ಇದ್ದಾರೆ. ಈ ಮಾದೇವೆಲ್ಲಿದ್ದಾನೆ? ಮೂಡನ ದಿಕ್ಕಿನಲ್ಲಿದ್ದಾನೆ, ಯೋಗದಲ್ಲಿ ಇದ್ದಾನೆ, ಯೋಗ ಮಾಡ್ತಾ ಇದ್ದಾನೆ, ಹೌದಾ? ಯೋಗದಲ್ಲಿ ತಾವು ಹೊರಗವರೆ ಏನಂದು ಯೋಚನೆ ಮಾಡವ್ರೆ. ನೋಡ್ರಿ, ಮೂಡಲ ದಿಕ್ಕಿನಾಗ ಅದಾನ, ಯೋಗದೊಳಗದಾನ. ಏನು ವಿಚಾರ ಮಾಡಿದ್ದಾನೆ? ಏನೆಂದು ಯೋಚನೆ ಮಾಡವ್ರೆ? ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡರ ಕಣ್ಣೈನ ಪಡೆದಿವ್ನಿ. ನೋಡ್ರಿ, ಹೇಳ್ತಾನ ನಿಜ ನೋಡಿ ಸತ್ಯವು ನಿಜ ಸತ್ಯ. ಬೇಡ್ರಿ ಕಣ್ಣಪ್ಪಗಿನ ಕಣ್ಣು ಕೊಟ್ಟ, ಹೌದಲ್? ಬೇಟೆಯಾಡೋ ಬೇಡ್ರಿ ಕಣ್ಣಪ್ಪ. ನಾ ಹೇಳ್ತವಲ್ಲ, ಶಿವನಿಗೆ ಬಾಯೊಳಗೆ ನೀರು ತಂದ ಪೂಜಾ ಮಾಡಿದ, ಹೂವೇರಿಸಿದ, ಶಿವನಿಗೆ ಮಾಂಸದ ಎಡೆಯನ್ನು ಕೊಟ್ಟ ಅಂತ ನಾವು ಹೇಳ್ತೇವೆ. ಇಂಥ ಕಣ್ಣಪ್ಪನಿಗೆ ಶಿವ ಅವನು ಕಣ್ಣು ಹೋದ ಕೂಡಲೇ ಅವು ಕಣ್ಣು ಕೊಟ್ಟ ನಾವು ಹೇಳ್ಬೋದು. ಇಲ್ಲಿ ಶಿವ ಮಾಂಸ ಕೊಟ್ಟಂಥ ವ್ಯಕ್ತಿಗೆ ಯಾಕೆ ಕಣ್ಣು ಕೊಟ್ಟ ಅಂತಂದ್ರೆ ಇಲ್ಲಿ ಮಾಂಸ ಮುಖ್ಯ ಅಲ್ಲ, ಆಹಾರ ಮುಖ್ಯ ಅಲ್ಲ, ಅವು ಮಾಡಿದಂಥ ಪೂಜೆ ಪರಿಕರಗಳು ಮುಖ್ಯ ಅಲ್ಲ. ಅವನು ಶುದ್ಧವಾದಂಥ ಒಂದು ಅಂತಃಕರಣ, ಅಂತರಂಗ, ಒಂದು ಮನಸ್ಸು, ಒಂದು ಭಕ್ತಿ ಏನಿತ್ತಲ್ಲ, ಆ ಭಕ್ತಿ ಇಲ್ಲಿ ನಾವು ಏನಪ್ಪ ಶ್ರೇಷ್ಠ ಅನ್ನುವಂಥದ್ದು, ಹೌದಾ? ಸತ್ಯವಂತೆ ಸಂಕಮ್ನ ಮಕ್ಕಳ ನಾ ದತ್ತುವಾಗಿ ಪಡೆದೇವನಿ. ನೋಡ್ರಿ, ಇಲ್ಲಿ ಎಷ್ಟು ಚಲೋ ಭಕ್ತರಿರ್ತಾರ ಅಷ್ಟು ಶಿವನ ಸ್ಟೇಟಸ್ ಹೆಚ್ಚಾಕತಿ, ದೇವ್ರ ಸ್ಟೇಟಸ್ ಹೆಚ್ಚಾಕತಿ. ಎಷ್ಟು ಮಂದಿ ಅವರೆಲ್ಲ ದೇವತೆಗಳು ಮಾತಾಡ್ತಾರೋ. ಈಗ ನೋಡ್ರಿ, ನಾವೇ ಮತ್ತೆ ನೋಡು ನನ್ನ ಕಡೆ ಎಷ್ಟು ರೊಕ್ಕ ಅದಾವ, ನನ್ನ ಕಡೆ ಈ ಗಾಡಿ ಐತಂತ ನಾವೆಲ್ಲ ನಮ್ಮ ಶ್ರೀಮಂತಿಕೆ ಹೇಳ್ತಾವಿಲ್ಲ. ಹಂಗೆ ದೇವ್ರ ಶ್ರೀಮಂತಿಕೆ ಎದ್ರಾಗ ಎಳ್ಯಾಕತ್ತಾರ? ಇಲ್ಲೇ ಭಕ್ತರಲ್ಲಿ ಹೇಳಕತ್ತಾರ. ಹಂಗಾರೆ ನಿನಗೆ ಎಷ್ಟು ಮಂದಿ ಚಲೋ ಭಕ್ತರದಾರು. ಈ ಶಿವನು ಎಲ್ಲ ಕಡೆ ಹೇಳಾವಲ್ಲ, ವಿಷ್ಣುಗೆ ಹೇಳಾವ, ಬ್ರಹ್ಮಗೆ ಹೇಳಾವ, ಹೌದಿಲ್ರಿ? ನಾರಾಯಣಿಗೆ ಹೇಳಾವ, ಪಾರ್ವತಿಗೆ ಹೇಳಾವ, ಅವ್ರಿಗೆ ಹೇಳಾವ, ಇವ್ರಿಗೆ ಹೇಳಾವ, ಎಲ್ಲರಿಗೂ ಹೇಳಿಬಿಡಾವ. ನೋಡಿ, ನನಗೆ ಇಂಥ ಭಕ್ತರ ನಿಮ್ಗೆ ಅದಾರ ಅಂತ ಹೇಳ್ಯಾರ. ಅದಕ್ಕೆ ಬೇಡ್ರ ಕಣ್ಣಪ್ಪದಾನ ಸತ್ಯವಂತನೇ. ಅದೇ ರೀತಿ ಕಣ್ಣಪ್ಪನಂಗೆ ಸತ್ಯವಂತೆ ಸಂಕಮನ ಮಕ್ಕಳು ಅದಾರೆ, ಅವ್ರನ್ನ ದತ್ತಕ ಪಡೆದು ಬಿಟ್ನಿ. ಅವ್ರು ಚಲೋ ಅದಾರ ಭಾಳ, ಹೀಗಾಗಿ ದತ್ತಕ ಪುತ್ರರನ್ನಾಗಿ ಅವರನ್ನು ಪಡ್ಕೊಂಡು ಬಿಟ್ನಿ. ಯಾಕೆ ಪಡ್ಕೊಂಡಿ ಅಂತಂದ್ರೆ ಅವ್ರೇನು ಮಾಡ್ತಾರೆ ನೋಡ್ರಿ, ಆ ಮಕ್ಕಳು ಎಷ್ಟೊತ್ತು ಯಾವ ಗಳಿಗೆಯಲ್ಲೂ ಈ ಮಕ್ಕಳು ನನ್ನ ಬಿಟ್ಟ ಹೋಗೋರಲ್ಲ. ಯಾವಾಗಲೂ ನನ್ನ ಬಿಟ್ಟು ಒಟ್ಟೋ ಇರೋದಿಲ್ಲ ಅವರು. ಅವರಿಗೆ ನಾನ ಪಂಚಪ್ರಾಣ, ನಾ ಅಂದ್ರೆ ಅವರಿಗೆಲ್ಲ.
ಹೌದಿಲ್ಲ, ನನ್ನ ಬಿಟ್ಟ ಅವ್ರು ಎಲ್ಲಿಯೂ ಹೋಗುವುದಿಲ್ಲ, ಹೌದಿಲ್ಲ. ಅದಕ್ಕೆ ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕಳು ನನಗೆ ಪುಷ್ಪ ತರೋದಕ್ಕೆ ಹೋಗವ್ರೆ, ನನಗೆ ಪುಷ್ಪ ತರೋದಕ್ಕೆ ಹೂ ತರಕ್ಕೆ ಹಳ್ಳಕ್ಕೆ ಹೋಗಿದಾರ ನೋಡ್ರಿ. ಮುಂಜಾನೆ ಎದ್ದ ಹೂ ತರಕ್ಕೆ ಹಳ್ಳಕ್ಕೆ ಹೋಗ್ಯಾರ. ಹಂಗಾರ ಇವರು 3 ಜನರ ಸತ್ಯವನ್ನ ತಿಳಿಬೇಕಂತವ್ರೆ ಮಹಾದೇವ. ಹಂಗಾರ ನೋಡ್ರಿ, ಇವ್ ಹೂ ತರಕ್ಕೆ ಹೋಗಿದಾರು, ನನ್ನ ಮ್ಯಾಲೆ ಇವ್ರು ಭಕ್ತಿ ಅದಾರಿಲ್ಲೋ ಅನ್ನೋ ತಿಳಿಬೇಕು ಅಂತ ಹೇಳ್ತಾರೆ ಶಿವ ಇಲ್ಲಿ ವಿಚಾರ ಮಾಡಿ ಏನು ಮಾಡ್ತಾನೆ ನೋಡ್ರಿ. ಮಾಯಾದ ಮಳೆಯ ಕರೆದು ನಾನು ಈ ಮಕ್ಕಳ ಸತ್ಯ ನೋಡಬೇಕು. ಹೂ ತರಕ್ಕೆ ಹೋಗಿದಾರು, ಮಳೆ ತರಿಸಿಬಿಟ್ಟ, ಜೋರು ಮಳೆ ತರಿಸಿಬಿಟ್ಟ. ಅವಾಗ ಹೇಳ್ತಾನೆ, ದೇವೇಂದ್ರ ಪತಿಯ ಬಳಿಗೆ ಹೌದಾ ನನ್ನ ಮುದ್ದು ಮಹಾದೇವ ಬಂದವರೇ. ಅವಾಗ ಮಳೆ ತರಿಸ್ಬೇಕಂತ ಹೇಗಾರ ವಿಚಾರ ಮಾಡಿ ಈ ಶಿವ ಏನು ಮಾಡಿದ, ದೇವೇಂದ್ರ ಪತಿ ಇಂದ್ರ ದೇವತೆಗಳ ಒಡೆಯ ಯಾರು ಇಂದ್ರ, ಇಂದ್ರನ ಕಡೆ ಬಂದ ಹೇಳ್ತಾನೆ ಏನ, ಹಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುಗಪ್ಪ. ಅಂದ್ರೆ ಎಲ್ಲ ಇಡೀ ಮಳೆಗೆ ಲೋಕ ಆಗ್ಬೇಕಂತವಲ್ಲ, ಹೌದಿಲ್ರಿ, ಲೋಕ ಆಗ್ಬೇಕಂತ ಇಡೀ ಎಲ್ಲ ಭಾಳ ಮಳೆ ತುಂಬಕ್ಕೆ, ಮಳೆ ಬರ್ಬೇಕು ಶಿಸ್ತ, ಹಂಗೆ ಮಳೆ ಮಾಡು ಅಂತ ಹೇಳ್ತಾರೆ. ಅವಾಗ ಮತ್ತಿನ್ನು ಶಿವನೇ ಹೇಳಿದಾನಂದ್ರೆ ಬಿಟ್ಟಾನೇನ್ರಿ ಇಂದ್ರ ಮಳೆಯನ್ನು ಕರ್ಸಬೇಕತಿ, ಇವ ಮಳೆ ಕಳಿಸಿದ.